ಅದ್ಭುತವಾದಂತ ಕಲೆ. ನಮ್ಮ ಕರಾವಳಿ ಭಾಗದ ಯಕ್ಷಗಾನ ಇದು ವಿಶ್ವಗಾನ ಆಗ್ಬೇಕು ಅನ್ನೋಂತ ಒಂದು ಆಸೆ ಹೊತ್ತು ಸಿನಿಮಾವನ್ನು ಮಾಡಿದ್ದೀವಿ. ಯಕ್ಷಗಾನವನ್ನ ಎಲ್ಲರೂ ನೋಡೋ ತರ ಆಗ್ಬೇಕು, ಅದರ ವೈಶಿಷ್ಟ್ಯವನ್ನ, ಅದರ ಘನತೆಯನ್ನ ಎಲ್ಲರೂ ತಿಳಿಯೋ ತರ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೊಸ ಆಯಾಮವನ್ನ ಕಟ್ಟಿ ಯಕ್ಷಗಾನದ ನುರಿತ ಕಲಾವಿದರ ಜೊತೆಗೆ ಒಂದು ತಂಡವನ್ನ ಕಟ್ಟು ಎಲ್ಲಾ ಸ್ನೇಹಿತರು ಜೊತೆಗೆ ಒಳ್ಳೆಯ ಕಂಟೆಂಟ್ ಇಟ್ಕೊಂಡು, ಅಂದ್ರೆ ಪುರಾಣದಲ್ಲಿ ಬರುವಂತ ಕಥೆಗಳನ್ನ ಇಟ್ಕೊಂಡು ಇದನ್ನು ಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಆಂಗಲ್ ಅಲ್ಲಿ ಸಿನಿಮಾನ ಬಹುಶಃ ನಮ್ಗೆ ನಮ್ಮ ಪಾಲಿಗೆ ಬಂದಂತ ಸೌಭಾಗ್ಯ, ಒಂದು ಅದ್ಭುತವಾದಂತ ಕಲೆಯನ್ನ ಪ್ರೆಸೆಂಟ್ ಮಾಡ್ಬೇಕು. ಇದು ಸಿನಿಮಾ ಅಂತ ಅಲ್ಲ, ಒಂದು ನಮ್ಮ ಭಾಗದ, ನಮ್ಮ ಕರಾವಳಿಯ, ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಕಲೆ ಎಲ್ಲರಿಗೂ ತಿಳಿಯೋ ತರ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದೀವಿ. ಇದನ್ನ ಎಲ್ಲರೂ ಬನ್ನಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆಯನ್ನ ಪ್ರಪಂಚಕ್ಕೆ ತೋರಿಸುವಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಾಗಿದೆ. ಎಲ್ಲರೂ ಬನ್ನಿ, ನನ್ನ ಜೊತೆ ಸೇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಿ. ಇದು ಒಂದು ಯಕ್ಷಗಾನ ಅನ್ನೋದಕ್ಕಿಂತ ಯಕ್ಷಗಾನ ಒಂದು ಒಳ್ಳೆಯ ಕರಾವಳಿ ಕಲೆ ಅನ್ನೋದು ಮಾತ್ರ ಇತ್ತು ಇತ್ತಿನ. ಆದರೆ ರವಿ ಬಸ್ರು ಕರಾವಳಿ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಇದನ್ನು ಪ್ರಸರಿಸಿದ ಕೆಲಸ ಮಾಡಿದ್ದಾರೆ. ಯಕ್ಷಗಾನ ಇವತ್ತಿನ ದಿನ ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತಿನ ದಿನ ವಿಶ್ವಗಾನ ಆಗಿದೆ. ದಿನ ಯಕ್ಷಗಾನ ಆಗಿದೆ, ಇವತ್ತು ಮಾತ್ರ ಯಕ್ಷಗಾನ ಆಗಿದೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಇದೆ. ಯಕ್ಷಗಾನಕ್ಕಿಂತ ಎಲ್ಲರೂ ಮೂವಿ ನೋಡಬೇಕಿದ್ದು, ತುಂಬ ಚೆನ್ನಾಗಿದೆ ಯಕ್ಷಗಾನ ಅಂತ. ಈ ಯಕ್ಷಗಾನ ಯಾವ ಥರ ಮೂವಿ ಬರುತ್ತಂತ ನಾವು ಒಂದು ಮೈಂಡ್ ಸೆಟ್ಟಿಂದ ಒಳಗಡೆ ಬಂದಿದ್ದು, ನಾವು ಅಂದ್ಕೊಳ್ಳೋಕ್ಕಿಂತ 100 ಪಟ್ಟು ಚೆನ್ನಾಗಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಇದೆ, ಕಲಾವಿದರೆಲ್ಲ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ. ನಾವು ಎಷ್ಟೋ ದಿನ ಯಕ್ಷಗಾನ ನೋಡ್ಕೊಂಡು ಬಂದಿದ್ದೀವಿ, ಬಟ್ ಇದು ಯಕ್ಷಗಾನ ಅಲ್ಲ, ಇದು ಹೇಳಲಿಕ್ಕೆ ಅಸಾಧ್ಯವಾದಂಥ ವರ್ಲ್ಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ರವಿ ಬಸ್ರಿಗೆ ಧನ್ಯವಾದಗಳು. ಎಲ್ಲರೂ ಯಾರೂ ಮಿಸ್ ಮಾಡ್ತಾರೆ, ನೋಡಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಮ್ಮ ಹೆಸರು ಜಯರಾಮ್ ಶೆಟ್ಟಿ ಅಂತ. ಇದು ಆಡಿಯನ್ಸ್ ಫೀಲಿಂಗ್ಸ್ ಹೇಗಿದೆ, ಅವರ ಎಕ್ಸ್ಪೀರಿಯನ್ಸ್, ಇದು ರೆಸ್ಪಾನ್ಸ್ ಹೇಗಿದೆ? ಒಳ್ಳೆಯ ರೆಸ್ಪಾನ್ಸ್ ಇದೆ. ನಾವು ಏನೋ ನಿರೀಕ್ಷೆ ಮಾಡಿದ್ದೇವೋ ಆ ನಿರೀಕ್ಷೆಗಿಂತ ಮೀರಿ ಈ ವೀರಚಂದ್ರಹಾಸ ಎನ್ನುವಂಥ ಸಿನಿಮಾ ಮೂಡಿ ಬಂದಿದೆ. ಮತ್ತು ಥಿಯೇಟ್ರ್ ಒಳಗೆ ಪ್ರತಿಯೊಂದು ದೃಶ್ಯಕ್ಕೆ ಆ ವೀಕ್ಷಕರು ಕೊಡುವಂಥ ಪ್ರತಿಕ್ರಿಯೆ ಕಂಡಾಗ ಬಹಳ ಸಂತೋಷ ಆಗ್ತದೆ. ಅಂದರೆ ನಾವು ಭಾಳ ಇದರಲ್ಲಿ ಒಂದು ಯಶಸ್ಸನ್ನು ಗಳಿಸಿದ್ದೇವೆ ಎನ್ನುವುದಕ್ಕೆ ಈ ಮೊದಲ ಪ್ರದರ್ಶನವೇ ಸಾಕ್ಷಿ ಅಂತ ಹೇಳ್ಬೋದು. ರವಿ ಬಸ್ರೂರವರ ಅದ್ಭುತವಾದಂಥ ಕಲ್ಪನೆ, ಆ ದೃಶ್ಯಾವಳಿಗಳನ್ನು ಬಹಳ ಅದ್ಧೂರಿಯಾಗಿ ಅವರು ತೋರಿಸಿದ್ದಾರೆ. ನಮ್ಮ ತೆರೆಯ ಮೇಲೆ ಬಹಳ ರಿಚ್ ಆಗಿ ಮೂಡಿ ಬಂದಿದೆ. ಪ್ರತಿ ಹಳ್ಳಿಯಲ್ಲಿ ತಾವು ಪ್ರಚಾರ ಮಾಡಿಲ್ಲ ಈ ಬಗ್ಗೆ? ಖಂಡಿತವಾಗಿ ಹೌದು. ನಾವು ಏನು ಪ್ರಚಾರ ಮಾಡಿದ್ದೇವೆ, ಪ್ರೇಕ್ಷಕರು ಏನನ್ನು ನಂಬಿಕೊಂಡು ಥಿಯೇಟ್ರ್ ಒಳಗೆ ಬಂದಿದ್ದಾರೆ, ಅವರ ನಿರೀಕ್ಷೆ ಹುಸಿ ಆಗಲಿಲ್ಲ. ನಮ್ಮ ಒಂದು ಆಸೆ ಹಾಗೆ ಇತ್ತು, ಬಂದಂಥ ಪ್ರೇಕ್ಷಕರು ನಿರಾಸೆ ಆಗಬಾರ್ದು ಅಂತ. ಖಂಡಿತವಾಗಿ ಬಂದಂಥ ಯಾವ ಪ್ರೇಕ್ಷಕರಿಗೂ ಈ ಸಿನಿಮಾ ಅವರ ನಿರೀಕ್ಷೆಯನ್ನು ಹುಸಿ ಮಾಡುವುದಿಲ್ಲ ಅನ್ನೋದು ಖಂಡಿತ ಸತ್ಯ. ಮುಂದೆ ಕೂಡ ಇದನ್ನೇನು ಪಾರ್ಟ್ ಸೆಕೆಂಡ್, ಪಾರ್ಟ್ ಥರ್ಡ್ ಹೀಗೆ ಹಾಗಂತ ಒಂದು ಇದು ಮಾಡಿದ್ದಾರೆ. ಇದರ ಒಂದು ಫಲಿತಾಂಶ ಯಾವ ರೀತಿಯಲ್ಲಿದೆ ಅಂತ ಅದ್ರ ಮೇಲೆ ಅವರು ನಿರ್ಣಯ ಮಾಡ್ತಾರೆ. ಖಂಡಿತವಾಗಿ ಈ ಚಿತ್ರ ಯಶಸ್ವಿ ಆದರೆ ಇನ್ನಷ್ಟು ನಿರ್ಮಾಪಕರು ಹುಟ್ಟಿಕೊಳ್ತಾರೆ, ಇನ್ನಷ್ಟು ಪ್ರತಿಭಾವಂತರಿಗೆ ಅವಕಾಶ ಸಿಗ್ತದೆ. ಒಂದು ವಿಶೇಷವಾಗಿ ಯಕ್ಷಗಾನ ಮತ್ತು ಇನ್ನಷ್ಟು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಆಕರ್ಷಕವಾಗಿ ತೆಗೆದುಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಟೋಟಲ್ ಇದರಲ್ಲಿ ಎಷ್ಟು ಪಾತ್ರಧಾರಿಗಳು ಆ್ಯಕ್ಟ್ ಮಾಡಿದ್ದಾರೆ? ಚಂದ್ರಹಾಸ ಚರಿತ್ರೆಯಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಸಾಧಾರಣ 400ರಿಂದ 500 ಮಂದಿ ಪಾತ್ರಧಾರಿಗಳು ಇದರಲ್ಲಿ ವೇಷ ಮಾಡಿದ್ದಾರೆ. ತಾವು ಕೂಡ ಆ್ಯಕ್ಟ್ ಮಾಡಿದ್ದಾರೆ? ಇಲ್ಲ, ನಾನು ಭಾಗವತಿಕೆ ಮತ್ತು ಚಿತ್ರಕ್ಕೆ ಸಂಪೂರ್ಣ ಪದ್ಯ ಸಾಹಿತ್ಯ ನೀಡಿದ್ದೇನೆ. ಪ್ರಸಾದ್ ಕುಮಾರ್ ಮಗಬಿಟ್ಟು ಅಂತ. ಸುಮಾರು 70 ಹಾಡುಗಳಿದೆ. ಬಹಳ ತುಂಬ ಸಂತೋಷ ಆಯಿತು. 32 ರಾಗಗಳು ಆದರೆ ಒಳ್ಳೆಯದು. ಹಾಗೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಮತ್ತು ಎಲ್ಲರೂ ನೋಡಬೇಕು, ಈ ಸಿನಿಮಾ ನೋಡಬೇಕು. ನನ್ನ ಪಾತ್ರ ಯಾವ ರೀತಿ ನಿರ್ವಹಣೆ ಫಸ್ಟಿಂದ ಕೊನೆ ತನಕ ಅವರೊಬ್ಬರದ ಅರ್ಪಟ ಸೂಪರ್ ಆಗಿದೆ. ಮಾತ್ರ ಚಂದ್ರಹಾಸ ಏನು ಅಟ್ರಾಕ್ಟ್ ಆಗ್ತದೆ? ಇಲ್ಲ, ಸೂಪರ್ ಆಗಿದೆ. ಮತ್ತೊಮ್ಮೆ ನೋಡೋ ಸ್ಪೆಷಲ್ ಅಂದರೆ ಅಲ್ಲಿ ರವಿ ಬಸ್ರು ಅವ್ರು ನಮ್ಮವ್ರು ಅನ್ನೋಕೆ ಇನ್ನೊಂದು ಖುಷಿ. ಮತ್ತು ಇವರು ನಮ್ಮ ಟೀಮ್ ಸೂಪರ್. ನಿಮ್ಮ ಇದು ಯಕ್ಷಗಾನ ಬಯಲುರಂಗ ಮಂಟಪದಲ್ಲಿ ನೋಡಿದ್ದು ಮತ್ತು ಇಲ್ಲಿ ಹೇಗೆ ಡಿಫರೆನ್ಸ್? ನಿನ್ನೆ ರಾತ್ರಿನೇ ಉಪ್ಪಿನ ಕುದ್ರಲ್ಲಿ ಧರ್ಮಸ್ಥಳ ಮೇಳ ಯಕ್ಷಗಾನನ ನೋಡಿ ಬಂದವಳು ನಾನು. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಕ್ಷಗಾನ ಮಾಡುವವರು ಸಹ ಇದನ್ನ ಫಾಲೋ ಮಾಡಬೇಕು ಅನ್ಸುತ್ತೆ, ಅಷ್ಟು ಡಿಫ್ರೆನ್ಸ್ ಇದೆ. ಸೂಪರ್. ರವಿ ಬಸ್ರೂರ್ ಅವರ ಮ್ಯೂಸಿಕ್
ಚಂದನ್ ಶೆಟ್ಟಿ ತುಂಬ ನಮಗಿಷ್ಟ ಆದವರೆಲ್ಲ ಇದ್ದಿದ್ದರಿಂದ ಸೂಪರ್ ತಮ್ಮ ಹೆಸರು ಸೂಪರ್ ಮೇಡಮ್? ಸೂಪರ್ ಮುಖಾಂಬಿಕಾ ನಾಗರಾಜ್ ತ್ರಾಸಿ. ಬರಲಿ ಅದರಲ್ಲಿ ಸಣ್ಣ ಪುಟ್ಟ ತಪ್ಪು ಏನೇ ಅದೆಲ್ಲ ಮಾತಾಡಿಕೊಂಡು ಒಂದು ಒಳ್ಳೆ ಎಫರ್ಟ್ ಹಾಕಿದ್ರೆ ಒಳ್ಳೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡುವ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಮುಂದಿನ ಒಂದು ವಾರ ಕಂಟಿನ್ಯೂ ಎಲ್ಲ ಶೋ ಹೌಸ್ಫುಲ್ ಆಫ್ ಸಾಕಾರ ಮಾಡಿರ್ಲಿಕ್ಕಿಂತ ರವಿ ಬಸ್ರೂರು ತಂಡದಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಮತ್ತೆ ಬನ್ನಿ. ಥ್ಯಾಂಕ್ ಯು ಅಂಡ್ ಎಲ್ಲರ ಕಡೆಯಿಂದ ಒಂದ್ಸಲ ಜೈ ವೀರಚಂದ್ರ ಹಾಸ. ಥ್ಯಾಂಕ್ ಯು ಸರ್ ಬೈಟ್ ಒಂದು ಕಡೆ ಒಂದು ಮಾತಾಡ್ಬೋದು. ಸೂಪರ್ 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 ಮೇಡಮ್ ಮಾತಾಡಿ. ಸರ್ ಒಂದೆರಡು ಸೂಪರ್ ಇತ್ತು. ಸೂಪರ್ ಇತ್ತು. ಮುಂಚೆ ಯಕ್ಷಗಾನ ಕನಕ ವಾದಳಿಕ್ಕೆ ಒಳ್ಳೆ ಆಟ ಕಂಡ್ರೆ ಪಿಕ್ಚರ್ ಕಂಡಾಗ ಆಗ್ತಿತ್ತು ಅಂತ ಹೇಳ್ತಿದ್ರು. ಇವತ್ತದು ಪ್ರೂವ್ ಆಯ್ತು. ಒಳ್ಳೆ ಮಾಡಿರ ರವಿ ಬಸ್ರೂರು. ಥ್ಯಾಂಕ್ ಯು. ಜೈ ರವಿ ಬಸ್ರೂರು. ಒಳ್ಳೆಯ ಮೂವಿ. ಎಲ್ಲರೂ ಫಿಲಮ್ ಟಾಕೀಸಲ್ಲಿ ಬಂದು ನೋಡಿ. ಇದು ಯಕ್ಷಗಾನ ಅಲ್ಲ, ಇದು ನಿಜವಾದ ಮೂವಿ. ಇದು ನಮ್ಮ ರಾಜ್ಯಕ್ಕಲ್ಲ, ನಮ್ಮ ರಾಷ್ಟ್ರಕ್ಕೆ ಬೇಕಾದಂಥ ವೀರಚಂದ್ರಾಸ. ಎಲ್ಲರೂ ನೋಡಿ. ಇದು ನಾವು ರವಿ ಬಸ್ರೂರಿಗೆ ಸಪೋರ್ಟ್ ಮಾಡುವಂಥದ್ದಲ್ಲ, ನಮ್ಮ ಕಲೆಗೆ ಸಪೋರ್ಟ್ ಮಾಡುವಂಥ ಮೂವಿ. ಒಳ್ಳೆಯ ಮೂವಿ. ಎಲ್ಲ ಟಾಕೀಸ್ ಬಂದು ನೋಡಿ, ಯಾರಿಗೂ ನಿರಾಸೆ ಆಗಲ್ಲ. ಯಕ್ಷಗಾನಂ ವಿಶ್ವಗಾನಂ. ನಮ್ಮೂರ ಕಲೆನ ಬೆಳೆಸ್ತಾ ಇದ್ರಿ. ರವಿ ಬಸ್ರೂರ್ ಆ್ಯಂಡ್ ಟೀಮ್ ಎಲ್ಲ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಯಕ್ಷಗಾನವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಂಥ ಇವರಿಗೆ ಇನ್ನೊಂದು ಯಕ್ಷಗಾನವನ್ನು ಪರಿಚಯಿಸಿಕೊಡುವಂತಾಗಲಿ ಅಂತ ನಮ್ಮೆಲ್ಲರ ಸಪೋರ್ಟ್ ಇದೆ. ಇದರಲ್ಲಿ ತುಂಬ ಇಷ್ಟವಾದ ಯಾವ್ದು ಸರ್? ಇದು ತುಂಬ ಇಷ್ಟ ಆದ ಒಂದು 2 ಕುಣಿತ ಇಟ್ಟಿದ್ರಲ್ಲ, ಅದು ತುಂಬ ಇಷ್ಟ ಆಗಿದೆ. 2 ಕುಣಿತ ಸನ್ನಿವೇಶ ಇಟ್ಟಿದ್ದಾರೆ, ತುಂಬ ಇಷ್ಟ ಆಗಿದೆ. ತುಂಬ ಖುಷಿ ಆಯ್ತು ನೋಡಿ. ನನ್ನ ಮಗಳಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಅದು ಇಂಟ್ರೆಸ್ಟ್ ಬರಲಿ ಅಂತ ಹೇಳಿ ನೀನು ಯಕ್ಷಗಾನ ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತೀಯಾ? ಭರತನಾಟ್ಯ ಮಾಡ್ತಾಳೆ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಏನಕ್ಕೆ ಬಂದೆ ಅಂದರೆ 6ನೇ ಕ್ಲಾಸ್ ಇರುವಾಗ ನಾನು ವೀರಚಂದ್ರ ಹಾಸ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ದೇವಿ ಪಾಠ ಮಾಡಿದ್ದೆ. ಇವಳಿಗೆ ಹೇಳ್ತಾ ಇದ್ದೆ ಯಾಕೆ ನಾಟಕ ಯಾವತ್ತೂ ಅವಳು ಪ್ರತ್ಯಕ್ಷವಾಗಿ ನೋಡುವ ಹಾಗಾಯಿತು. ತುಂಬ ಧನ್ಯವಾದಗಳು. ಯಾಕಂದ್ರೆ ತುಂಬ ಚೆನ್ನಾಗಿದೆ ಮೂವಿ. ನಾವು ಬೇರೆಯವರಿಗೂ ರೆಕಮೆಂಡ್ ಮಾಡ್ತೇವೆ ಬರಲಿ. ಥ್ಯಾಂಕ್ ಯು. ನಮ್ಮ ಕಲೆಯನ್ನು ಉಳಿಸೋಕೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆ ಯಕ್ಷಗಾನ ಮೈಗಿತ್ತೆಗೆ ಮೇಡಮ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಇದು ಯಕ್ಷಗಾನ ವಿಶ್ವಗಾನ ಅಂತ ಕೇಳಿದ್ದೆ, ಬಹುಶಃ ಇದಾಗಿದೆ. ಇಂಥ ಸಣ್ಣ ಮಕ್ಕಳನ್ನ ಕರ್ಕೊಂಬಂದು ನಾವು ಯಕ್ಷಗಾನ ತೋರಿಸಿದ್ರೆ ತುಂಬ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿ ರವಿ ಬಸ್ರೂರಿಗೆ ತುಂಬ ಧನ್ಯವಾದಗಳು. ಖುಷಿ ಆಯಿತು ನೋಡಿ. ಹೇಗಿತ್ತು ಹೇಳು. ಅವಳು ಇನ್ನೊಂದ್ಸಲ ನೋಡೋಕೆ ಬರ್ತೀನಿ ಅಂತ. ಏನು ಹೆಸರು ಬಿಟ್ಟು? ರವಿ ಬಸ್ರೂರು ಅವರು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಯಕ್ಷಗಾನ ಒಂದು ವಿಶ್ವಗಾನದಲ್ಲಿ ಅವರ ಒಂದು ಒಳ್ಳೆಯ ಪಾತ್ರವನ್ನು ವಹಿಸಿದ್ದಾರೆ. ಈ ಯಕ್ಷಗಾನ ಮತ್ತು ಸಿನಿಮಾ ಯಕ್ಷಗಾನ ಹೇಗೆ? ಮೂಲ ಯಕ್ಷಗಾನ ಸಿನಿಮಾ ಯಕ್ಷಗಾನ ಏನಾದರೂ ಅದೆಲ್ಲ ಅದಕ್ಕೆ ಹೋಲಿಸಿದ್ರೆ ಏನಾದ್ರು ಡಿಫರೆನ್ಸ್? ಅದಕ್ಕಿಂತ ಇದು ಭಿನ್ನ. ತಮ್ಮ ಹೆಸರು ಸರ್? ಚಂದ್ರಶೇಖರ್ ಕಾಲ. ಒಳ್ಳೆಯ ಪ್ರಯತ್ನವನ್ನು ರವಿ ಬಸ್ರೂರು ಟೀಮ್ ಮಾಡಿದ್ದಾರೆ. ನಮ್ಮವರೇ ಆದ ಇಂಥ ಬೆಳ್ಳಿ ತರದ ಮೇಲೆ ತರೋದು ತುಂಬ ಒಂದು ವಿಶೇಷವಾಗಿದೆ. ಅವರಿಗೆ ಆಲ್ ದ ಬೆಸ್ಟ್. ರವಿ ಬಸ್ರೂರು ಟೀಮ್ ಇನ್ನೂ ಸಕ್ಸಸ್ ಆಗಲಿ, ಇನ್ನೂ ಹೆಚ್ಚು ಬರಲಿ ಅಂತ. ರಾಜೇಶ್ವರಿ ಶೆಟ್ಟಿ.